ನಾಳೆಯಿಂದ 2 ದಿನಗಳ ಕಾಲ ಮೊಟ್ಟಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಇನ್ನು ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಬೇಕಾಗಿತ್ತು. ಆದರೆ ರಾಜಕೀಯ ಬೆಳವಣಿಗೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ. ಇನ್ನು ಕಾರ್ಯಕ್ರಮದ ಸಿದ್ಧತೆಯನ್ನು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು, ಡಿಸಿ ಹರ್ಷಲ್ ಬೋಯರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿರುವ ಬಗ್ಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಡಿಸಿ ಹರ್ಷಲ್ ಬೋಯರ್ ಮಾಹಿತಿ ನೀಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಈಗಾಗಲೇ ನಾಳೆ 3/12/25 ಮತ್ತು 4/12/2025 ಕಾರ್ಯಕ್ರಮದ ಅಂಗವಾಗಿ ನಾಳೆ ಸಿ ಎಮ್ ಅವರೇನು ಬಹುತೇಕ ಬರಲಿಕ್ಕಿಲ್ಲ. ಡಿ ಸಿ ಎಮ್ ಅವರೇನು ನನಗೆ ಹೇಳಿಲ್ಲ. ಆದರೆ ಡಿ ಸಿ ಎಮ್ ಅವ್ರು ಬಂದರೂ ಬರ್ಬೋದು, ಆದರೆ ಚಾನ್ಸಸ್ ಕಡಿಮೆ ಇದೆ. ಈಗ ಹೇಳೋದಿಷ್ಟೇ, ಈಗಾಗಲೇ ಇಲ್ಲಿ ಪೆಂಡಲ್ 240/100 ಪೆಂಡಲ್ ಹಾಕಿದ್ದಾರೆ. ಸುಮಾರು ಒಂದು 5,000 ಕುರ್ಚಿ ಹಾಕಿದ್ದಾರೆ. ಈಗ ಎಲ್ಲ ರೀತಿಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅದು ಮತ್ತು ಯಾದಗಿರಿ ಭಾಗನೇ ತೆಗೆದುಕೊಂಡದ್ದು ರಾಜ್ಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಯುವಜನರು ತಗೊಂಡದ್ದು ಭಾಳ ಸಂತೋಷ ಮಾತು. ನಮ್ಮ ಸಿ ಎಮ್ ಸಾಹೇಬಿಗೆ ಇದ್ರ ಬಗ್ಗೆ ಮತ್ತು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಈಗ ಹೇಳಿದಂಗೆ ಎಲ್ಲ ರೀತಿಯಿಂದ ಸ್ಪೋರ್ಟ್ಸು ಮತ್ತು ಎಲ್ಲ ಜಿಲ್ಲೆಯಲ್ಲಿಂದ ಮಕ್ಕಳು ಇಲ್ಲಿಗೆ ಸ್ಪೋರ್ಟ್ಸ್ ಸಲುವಾಗಿ ಬರ್ತಾರೆ. ಮತ್ತು ಅದು ಯಾರು ವಿನ್ ಆದರ ಸಲುವಾಗಿ 4ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು 4ನೇ ತಾರೀಕು ಸಂಜೆಗೆ ಅವರಿಗೆಲ್ಲ ಗೆದ್ದವರಿಗೆಲ್ಲ ಬಹುಮಾನ ವಿತರಣೆ ಮಾಡ್ತಾರೆ. ಈಗಾಗಲೇ ಹುಡುಗರಿಗೆಲ್ಲ ಎಲ್ಲ ರೀತಿಯಿಂದ ಇಳ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯದ ಅನುಕೂಲವೂ ಸರ್ಕಾರ ಮಾಡಿಕೊಟ್ಟಿದೆ. ಡಾನ್ ಬಾಸ್ಕ್ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಯಾವ್ಯಾವ ಭವನದಲ್ಲಿ ಎಲ್ಲರಿಗೆ ಹುಡುಗರಿಗೆ ಇಳ್ಕೊಳ್ಳೋಕ್ಕೆ ಊಟ, ನಾಷ್ಟ, 2 ಊಟ, ಟಿಫಿನ್ನು ಮತ್ತು ಮಲ್ಕೊಳ್ಳೋಕ್ಕೆ ಬೆಡ್ಡು, ಕಾಟು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಸತ್ಯಾಗ ಟ್ರಾನ್ಸ್ಪೋರ್ಟೇಷನ್ KSRTC ಹೇಳಿ ಸುಮಾರು ಒಂದು 30 ಬಸ್ಸಿನ ವ್ಯವಸ್ಥೆನೂ ಮಾಡಿರ್ತಾರೆ. ಹೀಗಾಗಿ ಯಾವ ರೀತಿಯಿಂದ ಕೊರತೆ ಆಗಲಾರ್ದಂಗೆ ನಾವೆಲ್ಲರೂ ನೋಡ್ಕೊತೀವಿ ಮತ್ತು ಸರ್ಕಾರನೂ ನೋಡ್ಕೊತದ. ಇದು ನಮ್ಮ ಯಾದಗಿರಿ ಜಿಲ್ಲೆಗೆ ಒಳ್ಳೆಯ ಹೆಸರು ಬರ್ಲಿಕ್ಕತ್ತದ. ಅದಕ್ಕೆ ಎಲ್ಲ ಆಫೀಸರ್ದವ್ರ ಬಳಿ ಮತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಆದಷ್ಟು ಇದನ್ನು ಎಲ್ಲ ರೀತಿಯಿಂದ ಪ್ರಚಾರ ಆದಾಗ ಒಳ್ಳೆಯದಾಗ್ತದೆ. ಈಗ ಮತ್ತು ಬೆಂಗಳೂರಿನಿಂದ ಇಲ್ಲಿ ಡೈರೆಕ್ಟರ್ನು ಬಂದಿದ್ದಾರೆ. ಅವರೇನೋ 2-3 ಕಾರ್ಯಕ್ರಮ ಹೆಚ್ಚಿಗೆ ಹೇಳಕತ್ತಾರೆ. ಅದರದ್ದು ಅಡ್ವರ್ಟೈಸ್ ಮಾಡ್ಲಿಕ್ಕೆ ತಿಳಿಸಿದ್ದೀನಿ. ಮತ್ತು KSRTC ಬಸ್ಸಿನ ಮೂಲಕ ಮತ್ತು ನಮಗೆಲ್ಲ ವಾಟ್ಸಪ್ ಮೂಲಕನೂ ಅದರ ಪ್ರಚಾರ ಮಾಡ್ಲಿಕ್ಕೆ ಹೇಳಿವಿ. ಅದಕ್ಕೆ ಕೆಲವು ಕಾರಣದಿಂದ ಎಲ್ಲ ಸಿ ಎಮ್ ಸಾಹೇಬ್ ಮೋಸ್ಟ್ಲಿ ಅವರು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬಟ್ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಪುರ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಇಲ್ಲಿ ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಸುಮಾರು 1000 ಮಕ್ಕಳು ಬೇರೆ ಬೇರೆ ಅವರ ಪ್ರತಿಭೆಗಳು ತೋರಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲಿ 2 ಘಟಕ ಇದೆ. ಒಂದು ಘಟಕದಲ್ಲಿ 7 ಬೇರೆ ಬೇರೆ ಪ್ರತಿಭೆಗಳು ತೋರಿಸಲಿಕ್ಕೆ ಬೇರೆ ಬೇರೆ ನಾವು ಇದು ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ದೀವಿ. ಚಿತ್ರಕಲೆ ಸ್ಪರ್ಧೆ, ಆಮೇಲೆ ಡಾನ್ಸ್, ಡ್ರಾಮಾ ಆ ಥರನೇ ಎಲ್ಲ ಇದೆ. ಮತ್ತು ಒಂದು ಸೆಪ್ರೇಟಾಗಿ ನಮಗೆ ಒಂದು ಮಲಖಂಬ ಉತ್ಸವ ಮಾಡೋಕ್ಕೆ ಕೂಡ ಇದು ಆದೇಶಗಳು ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ, ನಮ್ಮ ಕ್ರೀಡಾ ಇಲಾಖೆಯಿಂದ. ಸೊ ಅದೇ ಕೂಡ ನಾವು ಆಚರಿಸ್ತಾ ಇದ್ದೀವಿ. ನಾಳೆ 3ನೇ ತಾರೀಕಿಗೆ ಮತ್ತು 4ನೇ ತಾರೀಕಿಗೆ 2 ದಿನ ಈ ಯುವ ಜನೋತ್ಸವ ನಮ್ಮ ಕಡೆ ಈಗ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಾಳೆ ನಾವು 11 ಗಂಟೆಗೆ ಇದಕ್ಕೆ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಕಡೆ ಬೇರೆ ಬೇರೆ ಜಿಲ್ಲೆಯಿಂದ ಭಾಗಿಯಾಗಿರೋರು ಮಕ್ಕಳುಗಳು, ಜೊತೆಗೆ ನಮ್ಮ ಇಲ್ಲಿ ಕಾಲೇಜಲ್ಲೂ ಮಕ್ಕಳಿಗೆ ನಾವು ಇಲ್ಲಿ ಆಹ್ವಾನ ಮಾಡಿ ಇಲ್ಲಿ ಉದ್ಘಾಟನೆಗೆ ಕರೆದಿದ್ದೀವಿ. ಮತ್ತು ಜೊತೆಗೆ ನಮ್ಮ ಸ್ಥಳೀಯ ಜನರು ಕೂಡ ಅದರಲ್ಲಿ ಭಾಗವಹಿಸ್ಬೋದು. ಆಮೇಲೆ ಇನಾಗ್ರೇಷನ್ ಎಲ್ಲ ಆದಮೇಲೆ ನಮ್ಮ 7 ಕಡೆ ನಾವು ಬೇರೆ ಬೇರೆ ವೆನ್ಯೂಸ್ಗಳು ಮಾಡಿದ್ದೀವಿ. ನಮ್ಮ